ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬಾನೇ ಅಲ್ದಿದ್ರು ಸ್ವಲ್ಪ ಮಟ್ಟಿಗಾದರೂ ಯೂಸ್ಫುಲ್ ಆಗ್ತದೆ ಅಂತ ನಾನು ತಿಳ್ಕೊಳ್ತಿದ್ದೇನೆ. ಏನು ವಿಷಯ ಅಬೌಟ್ ಇವತ್ತಿನ ವಿಡಿಯೋ ನಿಮಗೆ ಈವಾಗಲೇ ಟೈಟಲ್ ಥಂಬ್ನೇಲ್ನಲ್ಲಿ ಗೊತ್ತಾಗಿರ್ಬೋದು. ಸೊ ಅದು ನಾನು ಸ್ಪೆಷಲಿ ಹೇಳಬೇಕು. ಸೊ ನಾನು ನನ್ನ ಹ್ಯಾರಿಗೆ ಏನು ಹಾಕ್ತೇನೆ ಅನ್ನೋದನ್ನು ಇವತ್ತು ನಿಮಗೂ ಶೇರ್ ಮಾಡಲಿಕ್ಕಿದ್ದೇನೆ. ಯಾವಾಗಲೂ ಹಚ್ಕೊಳ್ತಿದ್ದೆ ಮೊದಲೆಲ್ಲ, ಬಟ್ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆವಾಗ ನನಗೆ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಇವಾಗ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ನನ್ನದೇ ಅಂತ ಒಂದು ಚಾನಲ್ ಇದೆ. ಹಾಗೆಯೇ ನನ್ನ ವಿಡಿಯೋವನ್ನು ನೋಡುವವರು, ನನ್ನ ಆಡಿಯನ್ಸ್ ಎಲ್ಲರೂ ಇದ್ದಾರೆ. ಸೊ ನನಗೆ ಯೂಸ್ ಆಗುವ ಈ ರೆಮಿಡಿಯನ್ನು ನಿಮಗೂ ಶೇರ್ ಮಾಡುವ, ನಿಮಗೂ ಯೂಸ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಇದನ್ನು ಹಚ್ತೆ ಯಾವಾಗಲೂ ಮಂತ್ಲಿಗೊಮ್ಮೆ ಅಥವಾ 2 ಮಂತ್ಸಿಗೊಮ್ಮೆ ಇದನ್ನು ಹಾಕ್ತಾ ಇರ್ತೇನೆ. ಸೊ ನನ್ನ ಹೇರ್ ಟೆಕ್ಸ್ಚರ್ ನೀವು ನೋಡಿರ್ಬೋದು ಇವಾಗಲೇ ಹೇಗಿದೆ ಅಂತ. ಹೇರ್ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಅದು ಐರನ್ ಪ್ರಾಬ್ಲಮ್ನಿಂದ, ಇಲ್ಲಾಂದರೆ ಸ್ವಲ್ಪ ಥೈರಾಯ್ಡ್ ಇರಲಿಕ್ಕೂ ಚಾನ್ಸ್ ಉಂಟು. ನಾನು ಇಷ್ಟವರೆಗೆ ಟೆಸ್ಟ್ ಮಾಡಿಸಿಲ್ಲ. ಸೊ ಏನಂದರೆ ಹೇರ್ ಟೆಕ್ಸ್ಚರ್ ನಂದು ಒಳ್ಳೆಯದಿದೆ, ತುಂಬ ಸಿಲ್ಕಿ ಇದೆ, ನೈಸ್ ಇದೆ, ಹಾಗೆಯೇ ಕಲ್ಲರು ಒಳ್ಳೆಯದಿದೆ. ಹಾಗೆಯೇ ನೀವು ನೋಡಿರ್ಬೋದು ಕೆಲವು ವಿಡಿಯೋಗಳಲ್ಲಿ. ಹಾಗೆಯೇ ನನ್ನ ಹೇರ್ ಬೇಗ ಬೆಳೀತದೆ, ಕಟ್ ಮಾಡಿದಷ್ಟು ಲೆಂತ್ ಬರ್ತಾನೆ ಇರ್ತದೆ. ಸೊ ನಾನು ಏನು ಹಚ್ಕೊಳ್ತಿದ್ದೇನೆ ಅಂತ ಹೇಳ್ತೇನೆ. ಇದರಿಂದ ವೈಟ್ ಆಗೋದಿಲ್ಲ ಹೇರ್, ಹಾಗೆಯೇ ವೈಟ್ ಇದ್ದರೂ ಅಂದರೆ ಸ್ವಲ್ಪ ವೈಟ್ ಆಗ್ತಾ ಬರ್ತದೆ, ಬಟ್ ಲೆಂತ್ ವೈಟ್ ಆಗಿರೋದಿಲ್ಲ. ಅದೆಲ್ಲ ವೈಟ್ ಆದದ್ದು ಕಪ್ಪಾಗ್ತದೆ. ಹಾಗೆಯೇ ವೈಟ್ ಇದ್ದದ್ದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ವೈಟ್ ಇದ್ದದ್ದು ಫುಲ್ ಕಪ್ಪಾಗ್ತದೆ ಅಂತ ನಾನು ಹೇಳುದು. ಇದು ಹ್ಯಾರಿನ ಟೆಕ್ಸ್ಚರ್ ಒಳ್ಳೆದಾಗಲಿಕ್ಕೆ ಹಾಗೂ ಹೇರ್ ಒಳ್ಳೆ ರೀತಿ ಬೆಳಿಲಿಕ್ಕೆ, ಹಾಗೆಯೇ ತಲೆಗೆ ತಂಪು ಕೂಡ. ನಾನು ಮೊನ್ನೆಯಿಂದ ಹಾಕಬೇಕು ಅಂತ ಯೋಚಿಸಿದ್ದೆ, ಬಟ್ ಸ್ವಲ್ಪ ಕೋಲ್ಡ್ ಇತ್ತು, ಗಂಟಲು ಟಾನ್ಸಿಲ್ ಪೇಯ್ನ್ ಎಲ್ಲ ಇತ್ತು, ಹಾಗಾಗಿ ಹಾಕಿರಲಿಲ್ಲ. ನೀವು ಅಷ್ಟೇ ಹಾಕೋದಾದರೆ ಶೀತ ಇದ್ದರೆ ಅಥವಾ ಗಂಟಲೇನಾದರೂ ನೋವಿದ್ರೆ ಹಾಕ್ಕೊಳ್ಬೇಡಿ. ಶೀತ ಕಂಪ್ಲೀಟ್ ಗುಣ ಆದಮೇಲೆ ಹಾಕಿದ ಮೇಲೆ ಇದರ ರಿಸಲ್ಟ್ ನನಗೆ ಕಮೆಂಟಲ್ಲಿ ತಿಳಿಸಿ. ಅದರ ಮೊದಲು ನೀವು ಕಮೆಂಟ್ ಮಾಡದಿದ್ದರೂ ಓಕೆ. ಸೊ ಬನ್ನಿ, ಅದಕ್ಕಿಂತ ಮೊದಲು ಇಲ್ಲಿ ಕೆಲವರಿಗೆ ಹಾಯ್ ಹೇಳಲಿಕ್ಕಿತ್ತು. ಅಪ್ಪು ಅವರು ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಅಪ್ಪು. ಇದು ಓಕೆ. ಚಿನ್ನು ಎಸ್ ಅವರು ನನಗೂ ಹಾಯ್ ಹೇಳಿ ಅಕ್ಕ ಅಂತ ಹೇಳಿದ್ದಾರೆ. ಸೊ ಹಾಯ್ ಚಿನ್ನು ಅವರೇ. ಹಾಗೆ ಪ್ರಮೀಳಾ ಸಲ್ಡಾನ್ ಅವರು ಹಾಯ್ ಹೇಳಿದ್ದಾರೆ. ಹಾಯ್ ಪ್ರಮೀಳಾ, ಹೇಗಿದ್ದೀರಾ? ಹಾಗೆಯೇ ರಾಜಶ್ರೀ ಹಾಯ್, ಸ್ವಾತಿ ಹಾಯ್, ಹಾಗೆಯೇ ಪ್ರೀತಿ ಹಾಯ್, ಶ್ರೀಚೇತನ್ ಹಾಯ್, ಡಿಂಪಲ್ ಹಾಯ್, ಹಾಗೆಯೇ ಸುಧಾ ಸುದ್ದು ಅಂತ ಹಾಕಿದ್ದಾರೆ. ಹಾಯ್ ಸುಧಾ ಅವರೇ. ಹಾಗೆಯೇ ಇವತ್ತು ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಒಬ್ಬರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ನೋಡಿ, ಇವತ್ತು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ವಾತಿ ವಿಶ್ವನಾಥ್. ಹಾಗೆಯೇ ನಿಮ್ಮ ಬಾಳು ಬಂಗಾರವಾಗಲಿ, ದೇವರು 8 ಬಗೆಯ ಐಸಿರಿಯನ್ನು ನಿಮ್ಮ ಬಾಳಲ್ಲಿ ಸದಾ ನೀಡಲಿ ಅಂತ ನಾನು ಆಶಿಸುತ್ತೇನೆ. ಹಾಗೆಯೇ ನನ್ನ ವಿಶ್ ಕೂಡ, ಹಾಗೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರ ವಿಶಸ್ ನಿಮಗೆ ಇದ್ದೇ ಇದೆ. ಸೊ ಓಕೆ, ಹಾಯ್ ಹೇಳಿ ಆಯಿತು, ವಿಶಸ್ ಆಯಿತು. ಇನ್ನು ಬನ್ನಿ ನೋಡುವ ಈ ರೆಮಿಡಿ ಹೇಗೆ ಮಾಡೋದು ಅಂತ. ಇಲ್ಲಿ ನಾನೊಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಮಣ್ಣಿನ ಪಾತ್ರೆನೇ ತಗೊಳ್ಬೇಕು ಅಂತಿಲ್ಲ, ಬಟ್ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಯಾವುದೇ ಹೆಲ್ದಿ ಅಂತ ನಿಮಗೆ ಈವಾಗಲೇ ಗೊತ್ತಿರ್ಬೋದು. ಸೊ ನಾನು ಅದಕ್ಕಾಗಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಹಾಗೆಯೇ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತಂಪು ಕೂಡ. ಇಲ್ಲಿ ಬೀಟ್ರೂಟ್ನ ಸಿಪ್ಪೆಗಳನ್ನು ಇಟ್ಟಿದ್ದೆ, ಸೊ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಬೀಟ್ರೂಟು ಐರನ್ ಕಂಟೆಂಟ್ ಅಂತ ನಿಮಗೆ ಗೊತ್ತೇ ಇದೆ. ಸೊ ಅದಕ್ಕಾಗಿ ಇಲ್ಲಿ ಬೀಟ್ರೂಟನ್ನು ತಗೊಂಡಿದ್ದೇನೆ. ಹಾಗೆಯೇ ಕಲ್ಲರ್ ಕೂಡ ಮೆಹಂದಿ ಜೊತೆ ಸೇರಿದಾಗ ಅದರ ಕಲ್ಲರ್ ಒಳ್ಳೇದು ಬರ್ತದೆ, ಅದಕ್ಕೋಸ್ಕರ. ಹಾಗೆಯೇ 1-2 ಸ್ಪೂನಷ್ಟು ಟೀ ಪೌಡರ್ ಕೂಡ ಹಾಕ್ತಿದ್ದೇನೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಒಳ್ಳೆ ರೀತಿ ಬೇಯಿಸಬೇಕು. ಸ್ವಲ್ಪ ಕಲ್ಲರ್ ಒಳ್ಳೆ ಬರಬೇಕು, ಹಾಗೆಯೇ ಸರಿಯಾಗಿ ಬೆಂದು ಇರಬೇಕು. ಇವಾಗ ನೀವು ನೋಡ್ತಿದ್ದೀರಿ, ಒಳ್ಳೆ ಕುದಿ ಬಂದಿದೆ, ನೀರು ತುಂಬಾ ಡ್ರೈ ಆಗ್ತಾ ಬಂದಿದೆ, ಹಾಗೆಯೇ ಒಳ್ಳೆ ಕಲರ್ ಕೂಡ ಬಂದಿದೆ. ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿ ಸ್ವಲ್ಪ ನೀರು ದಪ್ಪವಾಗುವವರೆಗೆ ಬಿಟ್ಟರೆ ಆಯಿತು.
ಇವಾಗ ನಾನಿದನ್ನು ಸೋಸಿಕೊಂಡು ತಣ್ಣಗೆ ಮಾಡಿದ್ದೇನೆ. ಹಾಗೆಯೇ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕಲಸಬೇಕು. ನಾನಿಲ್ಲಿ ಪತಂಜಲಿಯವರ ಮೆಹಂದಿ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ನಾನು 1 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಮೊದಲು ಮನೆಯಲ್ಲೇ ಆಗ್ತಿದ್ದ ಮೆಹಂದಿಯನ್ನು ಪೌಡ್ರ್ ಮಾಡ್ತಿದ್ದೆ. ಇದರಲ್ಲಿ ಆಲ್ರೆಡಿ ಎಲ್ಲನೂ ಇದೆ, ಸೊ ಏನು ಹಾಕಬೇಕಂತ ಇಲ್ಲ. ನೀವು ಮನೆಯಲ್ಲೇ ಮಾಡೋದಾದರೆ ಮೆಹಂದಿ ಹಾಗೆಯೇ ನೆಲ್ಲಿ ಪೌಡರ್ ಅಂತ ಸಿಗ್ತದೆ ಮೆಡಿಕಲ್ ಸ್ಟೋರ್ಗಳಲ್ಲಿ, ಅದು ಹಾಗೆಯೇ ಸ್ವಲ್ಪ ಕರಿಬೇವು ಕೂಡ ಜೊತೆಗೆ ಪೌಡರ್ ಮಾಡಿದರೆ ಆಗ್ತದೆ. ನಾನು ಪತಂಜಲಿ ಯೂಸ್ ಮಾಡುವಕ್ಕಿಂತ ಮುಂಚೆ ಹಾಗೆಯೇ ಮಾಡ್ತಿದ್ದೆ. ಇವಾಗ ಇದರಲ್ಲಿ ಎಲ್ಲನೂ ಇದೆ, ಸೊ ಅದಕ್ಕಾಗಿ ಇಲ್ಲಿ ಪತಂಜಲಿ ಪೌಡ್ರನ್ನೇ ತಗೊಂಡಿದ್ದೇನೆ. ಸೊ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಒಳ್ಳೆ ರೀತಿ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳು ಅಲ್ಲ, ನಮ್ಮ ಹೇರಿಗೆ ಅಂಟ್ಕೊಳ್ಳುವಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಚ್ಕೊಳ್ಳುವ ಮೊದಲು ತಲೆಯನ್ನು ಒಳ್ಳೆ ಚೆನ್ನಾಗಿ ವಾಶ್ ಮಾಡಿರಬೇಕು. ಪ್ರೀವಿಯಸ್ ನೈಟ್ ವಾಶ್ ಮಾಡಿದರೆ ಮರುದಿವಸ ಹಚ್ಬೋದು. ಸೊ ರೆಡಿ ಆಯಿತು. ಇದನ್ನು ಆ್ಯಕ್ಚುಲಿ ಏನಂದರೆ ನಾವು ಹಾಕುವಕ್ಕಿಂತ ಒಂದು 5-6 ಗಂಟೆ ಮುಂಚೆ ಮಾಡಿಡಬೇಕು. ಹಾಗೂ ಇದನ್ನು ಕಬ್ಬಿಣದ ಪಾತ್ರೆಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಇಡಬೇಕು. ಅಥವಾ ಕಬ್ಬಿಣ ಇಲ್ಲದಿದ್ದರೆ ಮೊಳೆಗಳು ಬರ್ತವೆ ಕಬ್ಬಿಣದು, ಅದೊಂದು 4 ಮೊಳೆಗಳನ್ನು ಹಾಕಿ ಇಡಬೇಕು. ಪ್ರೀವಿಯಸ್ ನೈಟ್ ರೆಡಿ ಮಾಡಿಟ್ರೆ ಮರುದಿವಸಕ್ಕೆ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೇನೆ ಇದರ ಕಲರ್ ಕೂಡ ತುಂಬ ಬ್ಲ್ಯಾಕ್ ಆಗಿ ಬಂದಿರ್ತದೆ. ಅಥವಾ ನಾನು ಹೇಗೆ ಇಡ್ತಿದ್ದೆ ಅಂದರೆ, ಇದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಕಬ್ಬಿಣವನ್ನು ಹೀಗೆ ಡಿಪ್ ಮಾಡಿ ಇಡ್ತಿದ್ದೆ. ಇದರಲ್ಲಿ ಫುಲ್ಲು ಮಾಡ್ತಿದ್ದೆ, ಹೀಗೆ ಡಿಪ್ ಮಾಡಿ ಇಡ್ತಿದ್ದೆ ಫುಲ್ ನೈಟ್. ಇವತ್ತು ಸಡನ್ನಾಗಿ ಹಚ್ಕೊಳ್ಳೋದ್ರಿಂದ ನಿನ್ನೆ ಇಡ್ಲಿಕ್ಕಾಗಲಿಲ್ಲ. ಅಂದರೆ ನಿನ್ನೆ ಮಾಡಿಟ್ರೆ ವಿಡಿಯೋಕ್ಕೆ ಕಷ್ಟ ಆಗ್ತದೆ. ಸೊ ಇವಾಗ ಆವಾಗ ಮಾಡ್ತಿದ್ದೇನೆ. ಇದು ಕಬ್ಬಿಣ ಹಾಕಿಟ್ರೆ ಕಬ್ಬಿಣಾಂಶ ಕೂಡ ನಮ್ಮ ಹೇರಿಗೆ ಸಿಗ್ತದೆ. ಕಬ್ಬಿಣಾಂಶ ಮುಖ್ಯವಾಗಿ ಬೇಕು ನಮ್ಮ ಕೂದಲಿಗೆ. ಕಬ್ಬಿಣಾಂಶ ಇದ್ರೇ ನಮ್ಮ ಹೇರ್ ಸೊಂಪಾಗಿ ಬೆಳೆಯೋದು, ಹಾಗೆಯೇ ಹೇರ್ ಟೆಕ್ಸ್ಚರ್ ಕೂಡ ಒಳ್ಳೇದಿರೋದು, ಹೆಲ್ದಿ ಹೇರ್ ನಮಗೆ ಸಿಗೋದು, ಹೆಲ್ದಿ ಹೇರ್ ನಮ್ಮದಾಗೋದು. ಸೊ ಕಬ್ಬಿಣಾಂಶ ಬೇಕೇ ಬೇಕು. ಇವಾಗ ಇದನ್ನು ಹಚ್ಕೊಳ್ಳೋದು ಹೇಗೆ ಅಂತ ರೈಟ್ ಮೆಥಡ್ ಹೇಳ್ತೇನೆ. ಮೊದಲಿಗೆ ಇಲ್ಲಿಂದ ಸ್ವಲ್ಪ ಕೂದಲನ್ನು ಹೀಗೆ ತೆಗಿಬೇಕು. ನಂತರ ಅದನ್ನು ಆ ಕೂದಲಿಗೆ ಹೀಗೆ, ಹಾಗೇನೆ ಅದರ ಸುತ್ತ ಹೀಗೆ ತೆಗೆದು ಸ್ವಲ್ಪ ಸ್ವಲ್ಪ ಕೂದಲಿಗೆ ಹೀಗೆ ಅಪ್ಲೈ ಮಾಡಿ, ಎರಡೂ ಸೈಡ್ ಹೀಗೆ ಅಪ್ಲೈ ಮಾಡಿ ಪುನಃ ಅದಕ್ಕೆ ಹೀಗೆ ಸುತ್ತೋದು. ಹಾಗೇನೆ ಇಲ್ಲಿಂದ ಇನ್ನು ಹಚ್ಕೊಳ್ಬೇಕಾದ್ರೆ ತಲೆಯಲ್ಲಿ ಆಯಿಲ್ ಆಗಲಿ ಡಸ್ಟ್ ಆಗಲಿ ಇರಬಾರ್ದು, ಕ್ಲೀನಾಗಿ ವಾಶ್ ಮಾಡಿರಬೇಕು. ಡಸ್ಟ್ ಅಥವಾ ಆಯಿಲ್ ಇರುವಾಗ ಹಚ್ಕೊಂಡ್ರೆ ಏನು ಯೂಸ್ ಇಲ್ಲ. ಈ ರೀತಿ ಹಚ್ಕೊಂಡ್ರೆ ಮಾತ್ರ ನೀಟಾಗಿ ಎಲ್ಲ ಕೂದಲಿಗೂ ಅಪ್ಲೈ ಆಗುತ್ತೆ, ಹಾಗೆಯೇ ಎಲ್ಲ ಕೂದಲಿಗೂ ಕಲರ್ ಬರ್ತದೆ ಒಂದೇ ರೀತಿ. ಮೇಲ್ಮೇಲೆ ಹಚ್ಕೊಂಡ್ರೆ ಎಲ್ಲ ಕೂದಲಿಗೂ ಕಲರ್ ಬರೋದಿಲ್ಲ, ಹಾಗೆಯೇ ಎಲ್ಲ ಕೂದಲಿಗೂ ಅಪ್ಲೈ ಕೂಡ ಆಗೋದಿಲ್ಲ.
ಹೀಗೆ ಹಚ್ಚಬೇಕು. ಈ ಸ್ವಲ್ಪ ಸ್ವಲ್ಪನೇ ಕೂದಲು ತಗೊಂಡು ಹಚ್ಕೊಳ್ಳೋದ್ರಿಂದ ಎಲ್ಲ ಕೂದಲಿಗೂ ನೀಟಾಗಿ ಅಪ್ಲೈ ಆಗ್ತದೆ. ಸ್ವಲ್ಪ ಸ್ವಲ್ಪನೇ ಕೂದಲು ತಗೊಂಡು ಆ ಮಧ್ಯದಲ್ಲಿ ಏನು ನಾವು ನಾಟ್ ಹಾಕಿರ್ತೇವೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕೂದಲು ತಗೊಂಡು ಮೆಹಂದಿ ಹಚ್ಕೊಂಡು ಅದರ ಸುತ್ತ ಹಾಕ್ಕೊಂಡ್ರೆ ಆಯಿತು. ಆವಾಗ ಎಲ್ಲ ಕೂದಲಿಗೂ ನೀಟಾಗಿ ಅಪ್ಲೈ ಆಗ್ತದೆ. ಏನಾದರೂ ಕವರ್ ಮಾಡಿ ಹೀಗೆ ಫುಲ್ ಏನಾದರೂ ಒಂದು ಹಳತ್ತು ಬಟ್ಟೆ ಹಾಕಿರಿ, ಇಲ್ಲಾಂದರೆ ಡ್ರೆಸ್ಸಿಗೂ ಬೀಳ್ತದೆ. ನೋಡಿದ್ರಲ್ವಾ, ಈಗೊಂದು ಇದನ್ನೊಂದು 1 ಅವರ್ ಆದರೂ ಒಣಗಲಿಕ್ಕೆ ಬಿಡೋದು. ಆನಂತರ ವಾಶ್ ಮಾಡಿ ಬರ್ತೇನೆ. ಈಗ ಹೇರ್ ವಾಶ್ ಮಾಡಿ ಬಂದೆ. ಈಗ ಕೂದಲು ಬಿಳಿ ಆಗ್ಲಿಕ್ಕೆ ಏಜ್ ಆಗ್ಬೇಕು ಅಂತಿಲ್ಲ, ಸಣ್ಣ ಏಜ್ನವರಿಗೂ ಕೂದಲು ಬಿಳಿ ಆಗ್ತದೆ. ಸೊ ನನ್ನ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಸಣ್ಣ ಏಜಲ್ಲೇ ತುಂಬಾನೇ ಕೂದಲು ಬಿಳಿ ಆಗ್ತಿತ್ತು. ಅವರಿಗೆ ನಾನು ಇದನ್ನು ಹೇಳಿದ್ದೆ. ಈಗ ಅವರು ರೆಗ್ಯುಲರ್ 2 ವೀಕ್ಸ್ ಒಮ್ಮೆ 2 ವಾರಕ್ಕೊಮ್ಮೆ ಹಚ್ತಿದ್ದಾರೆ ಇದನ್ನು. ಕೂದಲು ತುಂಬಾನೇ ಬಣ್ಣ ಚೇಂಜ್ ಆಗ್ತಾ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಿಳಿ ಕೂದಲು ಇರುವವರು 2 ವಾರಕ್ಕೊಮ್ಮೆ ಹಚ್ಕೊಂಡು ಬನ್ನಿ, ನಿಮ್ಮ ಬಿಳಿ ಕೂದಲು ಕಡಿಮೆ ಆಗ್ತಾ ಬರ್ತದೆ, ಕಲರ್ ಚೇಂಜ್ ಆಗ್ತದೆ. ಬಿಳಿ ಕೂದಲಿದು 100% ಗ್ಯಾರಂಟಿ. ಹಾಗೇನೆ ಸಣ್ಣ ಏಜ್ ಅವರು ಬಿಳಿ ಕೂದಲು ಆಗ್ತದೆ. ಹಾಗೇನೆ ಬಿಳಿ ಕೂದಲು ಆಗದವರು ಹಚ್ಕೊಂಡಿರಿ, ಯಾಕೆಂದ್ರೆ ಕೂದಲಾಗ ಬೇಗ ಬಿಳಿ ಆಗೋದಿಲ್ಲ. ನಿಮ್ಗೆ ಏಜ್ ಆದ್ರೂ ನಿಮ್ಮ ಕೂದಲಿಗೆ ಏಜ್ ಆಗೋದಿಲ್ಲ, ಸೊ ನಿಮ್ಮ ಕೂದಲು ಬಿಳಿ ಆಗೋದಿಲ್ಲ. ಸ್ಟಿಲ್ 80 ಏಜ್ ಅಲ್ಲೂ ನಿಮ್ಮ ಕೂದಲು ಕಪ್ಪಿರ್ತದೆ. ಹಾಗೆ ಹೇಳಿದ್ರೆ ನೀವು ನಂಬ್ತೀರಾ? ಸುಮ್ಮನೆ ಜೋಕ್ ಮಾಡಿದೆ. ಆದರೆ ಬೇಗ ಕೂದಲು ಬಿಳಿ ಆಗೋದಿಲ್ಲ. ಇದನ್ನು ಹಚ್ಕೊಂಡು ಬನ್ನಿ. ಇದೇನೋ ಏಜ್ ಆದವರಿಗೆ ಬಿಳಿ ಕೂದಲು ಇರುವವರಿಗೆ ಹಚ್ಚಬೇಕು ಅಂತಿಲ್ಲ. ಇದರ ರೆಮಿಡಿ ಯಾವುದೆಲ್ಲ ಹಾಕಿದ್ದೇನೆ ಅಂತ ನೋಡಿದ್ದೀರಿ, ಎಲ್ಲಾನು ಹೆಲ್ದಿಯೇ. ಸೊ ಏನು ಸೈಡ್ ಎಫೆಕ್ಟ್ ಇಲ್ಲ. ಧೈರ್ಯವಾಗಿ ಹಚ್ಕೊಳ್ಳಿ. ಹಚ್ಚಿದ ನಂತರ ರಿಸಲ್ಟ್ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕೂದಲಿನ ಬಣ್ಣ ಎಷ್ಟು ಚೇಂಜ್ ಆಗಿರ್ತದೆ ಅಂದರೆ, ಬಿಸಿಲಿಗೆ ಹೋಗುವಾಗ ಸಿಲ್ಕಿ ಆ್ಯಂಡ್ ಶೈನ್ ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಬಂದಿರ್ತದೆ. ಹೌದು, ಮೆಹಂದಿ ಹಾಕಿದರೆ ಕೆಂಪಾಗ್ತದೆ ಅಂತ ಕೆಲವರಿಗೆ ಭಯ ಇರ್ತದೆ, ಬಟ್ ಇಲ್ಲ, ಕೆಂಪಾಗೋದಿಲ್ಲ. ಹೇರಿನ ಕಲರ್ ಒಳ್ಳೆದಿರ್ತದೆ. ಹಾಗೇನೆ ತುಂಬ ಡ್ರೈ ಕೂದಲಿರುವವರು 1 ಸ್ಪೂನ್ ಕೊಕೊನಟ್ ಆಯಿಲ್ ಕೂಡ ಆ್ಯಡ್ ಮಾಡಿ, ಆವಾಗ ಅಷ್ಟೊಂದು ಡ್ರೈ ಆಗೋದಿಲ್ಲ ಕೂದಲು. ಇನ್ನು ಹಚ್ಚಿದ ನಂತರ ಯಾವುದೇ ಸೋಪ್ ಅಥವಾ ಶಾಂಪು ಹಾಕಿ ತೊಳಿಬೇಡಿ. ಆವತ್ತು ಖಾಲಿ ನೀರಲ್ಲಿ ಮಾತ್ರ ತೊಳೀರಿ. ಮರುದಿವಸ ಶಾಂಪು ಸೋಪು ಏನು ಹಾಕ್ತೀರಾ ಅದನ್ನು ಹಾಕಿ ತೊಳೆಯಿರಿ. ಓಕೆ, ನೋಡ್ತಿರ್ಬೋದು ನೀವು. ಇವತ್ತಿನ ಈ ರೆಮಿಡಿ ಶೇರಿಂಗ್ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ. ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೇನೆ ಲೈಕ್ ಮಾಡಿ. ಹಾಗೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಸಿಗುವ ನಾಳೆಯ ಹೊಸ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.